ಹಿಂದೆ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಜೈ, ವಾಟ್ಸ್ ರಾಂಗ್ ವಿತ್ ಯು? ಬನ್ನಿ ಟೆಂಪಲ್ ಒಳಗಡೆ ಹೋಗೋಣ. ನಮ್ಮ ಅಮ್ಮ ಹೇಳಿದ್ರು ಅಂತನೋ ಅಥವಾ ನೀನು ಕರೆದೆ ಅಂತನೋ ದೇವಸ್ಥಾನಕ್ಕೆ ಬಂದಿದ್ದೀನಿ ಹೊರತು ಒಳಗೆ ಬರೋ ಯಾವುದೇ ಇಂಟ್ರೆಸ್ಟ್ ನನಗಿಲ್ಲ. ನಾನು ಒಳಗೆ ಬರಲ್ಲ. ಆ ದೇವ್ರಿಗೂ ನನಗೂ ಆಗಲ್ಲ. ನೀನು ಹೋಗ್ಬಾ, ನಾನು ಇಲ್ಲೇ ಇರ್ತೀನಿ. ಯಾಕೆ ಜೈ ಹೀಗೆಲ್ಲ ಮಾತಾಡ್ತೀರಾ? ಯಾಕೆ ಅಂದ್ರೆ ಕೈಲಾಗ್ದಿರೋರ್ಗಷ್ಟೇ ಬೇಬಿ ದೇವ್ರು ಬೇಕಾಗಿರೋದು, ನನ್ನಂತವ್ರಿಗಲ್ಲ. ಈಗ ಒಳಗೆ ಬಂದು ಏನು ಮಾಡ್ತೀವಿ ನಾವು? ಪೂಜೆ ಅನ್ನೋ ಹೆಸರಲ್ಲಿ ಪೂಸಿ ಹೊಡಿತೀವಿ, ಬಹುಪರಾಕ್ ಹಾಕ್ತೀವಿ, ದಕ್ಷಿಣೆ ಅನ್ನೋ ಹೆಸರಲ್ಲಿ ಲಂಚ ಕೊಡ್ತೀವಿ. ಇದಕ್ಕೆಲ್ಲ ಮನಸ್ಸೋತು ಆ ದೇವರು ನಮಗೆ ವರನೋ ಮತ್ತೊಂದೋ ಮಗದೊಂದೋ ಕೊಟ್ರೆ ಅದು ದೇವರು ಅಂತ ಅನ್ಸ್ಕೊಳತ್ತಾ? ಮನುಷ್ಯರೇ ಆಗ್ಬಿಡುತ್ತೆ. ಆಗ ನಮಗೂ ದೇವ್ರಿಗೂ ಯಾವ ವ್ಯತ್ಯಾಸನೂ ಇರಲ್ಲ. ದೇವರು ನಮ್ಮ ಥರ ಚೀಪ್ ಮೆಂಟಾಲಿಟಿ ಅಲ್ಲ ಬೇಬಿ. ದೇವ್ರ ಮನಸ್ಸು ತುಂಬ ದೊಡ್ಡದು, ವಿಶಾಲವಾದದ್ದು. ಲಂಚಕ್ಕೆಲ್ಲ ಬಗ್ಗಲ್ಲ. ನಾವು ಮಾಡೋ ಕರ್ಮದ ಅನುಸಾರವಾಗಿ ನಮಗೆ ಫಲಾಫಲಗಳು ದೊರೆಯುತ್ತದೆ. ದೊರೆಯುತ್ತೆ ಅಂದಮೇಲೆ ದೇವ್ರ ಹತ್ರ ಹೋಗಿ ಏನು ಪ್ರಯೋಜನ? ನಮ್ಗೇನು ಬರಬೇಕು ಅದು ಬಂದೇ ಬರುತ್ತೆ ಅಲ್ವಾ? ನಮ್ಮ ಸಮಾಧಾನಕ್ಕೆ ನಾವು ಮಾಡ್ಕೊಂಡಿರೋದಷ್ಟೇ. ಬೇಬಿ, ನಿನ್ನ ನಂಬಿಕೆಗೆ ನಾನು ಯಾವುದೇ ರೀತಿ ಕಲ್ಲ ಹಾಕಲ್ಲ. ನೀನು ಹೋಗ್ಬಪ್ಪ. ಬೇಬಿ, ನನ್ನಂತವ್ರು ಬರ್ಬೇಕಾಗಿರೋದು ಈ ದೇವಸ್ಥಾನಕ್ಕಲ್ಲ ಬೇಬಿ. ಕ್ಲಬ್, ಪಬ್, ಬಾರು, ನಮ್ಗದೇ ದೇವಸ್ಥಾನ. ನೀವು ಇಲ್ಲಿ ನೆಮ್ಮದಿ ಕಂಡ್ಕೋತೀರಾ, ನಮ್ಗೆ ಅಲ್ಲಿ ನೆಮ್ಮದಿ ಇದನ್ನು ಹೊಡಿತಿದ್ದಾಗೆ ತಾನಾಗೇ ಸಿಗತ್ತೆ. ಇದೊಂಥರ ನಶೆ ಆದ್ರೆ ಅದೊಂಥರ ನಶೆ. ಜೈ, ನನಗೆ ಟೆಂಪಲ್ ಬರ್ಬೇಕನ್ನೋ ಯಾವ ಇಂಟ್ರೆಸ್ಟು ಇಲ್ಲ. ಅತ್ತೆ ಅಷ್ಟು ಫೋರ್ಸ್ ಮಾಡಿದ್ರಲ್ಲ, ಅದಕ್ಕೆ ಬಂದಿದ್ದೀನಿ. ಸರಿ ಬೇಬಿ, ಇಲ್ಲಿವರೆಗೂ ಬಂದಾಗಿದೆ, ಹೋಗು. ಒಳಗಡೆ ಅದೇನೇನು ಪ್ರೊಸೀಜರ್ ಇದೆಯೋ ನಿಮ್ಮದು ಮುಗಿಸ್ಬಿಟ್ ಬಾ. ನೀನು ಅಲ್ಲಿ ತೀರ್ಥ ತಗೋ, ನಾನು ಇಲ್ಲಿ ತೀರ್ಥ ತಗೋತೀನಿ. ಬರ್ತಾ ಪ್ರಸಾದ ತಗೊಂಬ ಬೇಬಿ, ಮರಿಬೇಡ, ಚೆನ್ನಾಗಿರುತ್ತೆ ಟೇಸ್ಟು. ಮತ್ತೆ ಇಲ್ಲಿವರೆಗೂ ಬಂದಿದ್ದೀವಲ್ಲ, ದೇವ್ರಿಗೆ ನನ್ನ ಕಡೆಯಿಂದ ಒಂದು ಹಾಯ್ ಹೇಳ್ಬಿಟ್ಟು. ಅಯ್ಯೋ, ಇಲ್ಲಿವರೆಗೂ ಬಂದ ಜೇಡಿ ನನಗೊಂದು ಹಾಯೋ ಹೇಳಿದೆ ಹೋಗ್ಬಿಟ್ಟು ಹಾಗೆ ವಾಪಸ್ ಅಂತ ದೇವ್ರು ಬೇಜಾರು ಮಾಡ್ಕೋಬಾರ್ದಲ್ವಾ? ಅದಕ್ಕೆ. ಸರಿ, ನೀವು ಕಾರ್ ಒಳಗಡೆನೇ ಇರಿ. ಟೇಕ್ ಕೇರ್. ಓಕೆ ಬೇಬಿ, ಯು ಗೋ ಎಂಜಾಯ್. ಏನಮ್ಮ ಬದುಕ ಪೂಜೆ ಮಾಡ್ಸಕ್ ಬಂದ್ರಾ? ಇವತ್ತು ಉತ್ಸವ ಎಲ್ಲ ಇದೆ. ಉತ್ಸವ ನೋಡ್ಕೊಂಡು ಪ್ರಸಾದ ತಗೊಂಡು ಹೋಗ್ಬೇಕಮ್ಮ. ನೀನು ಅಷ್ಟೇ ಮಲ್ಲಿ ಎಲ್ಲ ಉತ್ಸವ ತಗೊಂಡು ಪ್ರಸಾದ ತಗೊಂಡು ಹೋಗ್ಬೇಕು. ನೀನು ದೇವ್ರು ಕೇಳ್ಕೊಳ್ಳೋ ಒಳ್ಳೇದಾಗ್ಲಿ ಅಂತ ಕೈ ಮುಗಿ ಕ್ಲೀನಾಗಿ. ಆಯ್ತಮ್ಮ. ಭೂಮಿಕಾ ಹೋಗ್ತಿದ್ದ ಆಟೋ ಇದೆ ಅಲ್ವಾ? ಎಲ್ಲಿಗೆ ಹೋಗ್ಬೇಕಮ್ಮ? ಆಟೋದಲ್ಲಿ ಬಂದ್ರ ಅವ್ರ ದೇವಸ್ಥಾನದ ಒಳಗಡೆ ಹೋದ್ರು. ದೇವ್ರೆ, ನನ್ನ ಉದ್ದೇಶ ಯಾರನ್ನೂ ಕಟ್ಟಾಕೋದಲ್ಲ, ಯಾರ ಮನ್ಸಿಗೂ ನೋವು ಮಾಡೋದಲ್ಲ. ಗೌತಮ್ ಅವ್ರಿಗೆ ಎಲ್ಲಿ ಏನು ತೊಂದರೆ ಆಗ್ಬಿಡುತ್ತೆ ಅನ್ನೋದಷ್ಟೇ ನನ್ನ ಚಿಂತೆ. ಅದಕ್ಕೆ ನಾನು ಈ ರೀತಿ ಇರೋದು. ನೋಡೋರ ಕಣ್ಣಿಗೆ ನಾನು ಯಾಕೆ ಎಷ್ಟು ಕಲ್ ಮನ್ಸು ಮಾಡ್ಕೊಂಡಿದ್ದೀನಿ ಅಂತ ಅನ್ನಿಸ್ಬೋದು. ಆದರೆ ನನ್ನ ಒಳಗಾಗಿರೋ ಯುದ್ಧ, ನನ್ನ ಒತ್ತಾಟ ಏನು ಅನ್ನೋದು ನನಗೆ ಮಾತ್ರ ಗೊತ್ತು. ಯಾವುದೇ ಕಾರಣಕ್ಕೂ ಗೌತಮ್ ಅವ್ರಿಗೆ ಯಾವ ತೊಂದರೆನೂ ಆಗಬಾರ್ದು, ಅಷ್ಟೇ ನಾನು ಬಯಸೋದು. ನನ್ನ ಮಗ ಈಗೀಗ ಅವ್ರನ್ನ ತುಂಬಾ ಹಚ್ಕೋತಿದ್ದಾನೆ. ಅದರಿಂದ ಗೌತಮ್ ಅವ್ರಿಗೆ ಏನೂ ತೊಂದರೆ ಆಗದೆ ಇರೋ ಥರ ನೋಡ್ಕೊ, ಅಷ್ಟೇ ನಾನೇನು ಕೇಳ್ಕೊಳ್ಳೋದು. ದೇವ್ರೆ, ನಮ್ಮ ಅಕ್ಕ ಬಾಬಾನ ಆದಷ್ಟು ಬೇಗ ಒಂದಾಗೋ ಥರ ಮಾಡಪ್ಪ. ಅವ್ರು ಒಂದಾಗಿದ್ರೆ, ಅವ್ರು ಚೆನ್ನಾಗಿದ್ರೆ ನಮ್ಗೆ ಯಾವುದೇ ಆದ್ರೂ ಅಗತ್ಯ ಇರಲ್ಲ.
ಹೇಗಾದ್ರೂ ಮಾಡಿ ಅವ್ರಿಬ್ಬರನ್ನ ಒಂದಾಗೋ ಥರ ಮಾಡು. ದೇವ್ರೆ, ನನ್ನ ಪಪ್ಪ ನನ್ನ ಮುಂಚಿನ ಥರ ಮಾತಾಡಿಸ್ತಾನೇ ಇಲ್ಲ. ಅವರು ನನ್ನ ಮುಂಚಿನ ಥರ ಮಾತಾಡ್ಸಂಗೆ ಮಾಡಪ್ಪ. ಅವ್ರು ನನ್ನ ಮುದ್ದು ಮಾಡಬೇಕು. ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ದೇವ್ರೆ. ಅಯ್ಯಯ್ಯೋ, ಇವ್ರು ಎಣ್ಣೆ ಹೊಡ್ಕೊಂಡೆ ದೇವಸ್ಥಾನದ ಒಳಗಡೆ ಬಂದಿದ್ದಾರೆ. ಯಾರಾದ್ರೂ ನೋಡಿದ್ರೆ? ಜೈ, ವಾಟ್ಸ್ ರಾಂಗ್ ವಿತ್ ಯು? ಕಾರಲ್ಲಿ ಇರಿ ಅಂತ ಹೇಳ್ದೆ ತಾನೆ, ಕುಡ್ಕೊಂಡು ಒಳಗಡೆ ಬಂದಿದ್ದೀರಲ್ಲ. ಯಾರಾದ್ರೂ ನೋಡಿದ್ರೆ ಏನ್ ಕತೆ? ನೀವು ಕಾರಲ್ಲಿ ಇರಿ, ನಾನೆಲ್ಲ ಮುಗಿಸ್ಕೊಂಡ್ ಬರ್ತೀನಿ. ಹೇಳದನ್ನ ಸ್ವಲ್ಪ ಕೇಳಿಸ್ಕೋ ಬೇಬಿ. ಮಾತಾಡಕ್ಕೆ ಬಿಡಲ್ಲ ಅಂತೀಯಲ್ಲ ನೀನು. ಬೇಬಿ, ನನಗೆ ಬೇಡದೇ ಇರೋ ಒಬ್ಬ ಅಣ್ಣ ಇದ್ದಾನೆ ಗೊತ್ತಾ? ದ ಡ್ಯಾಶ್ ಗೌತಮ್ ದಿವಾನ್. ಅವ್ರಮ್ಮನ್ ನೋಡಿದೆ ಬೇಬಿ, ಭಾಗ್ಯಮ್ಮನ್ನ ಹಿಂಗೇ ಬಂದ್ಲಾ. ನಾನು ಅವಳು ಹೆಂಗಾರು ಮಾಡಿ ಹಿಡ್ದಾಕ್ಬೇಕು ಅಂತ ನಾನು ಬಂದೆ ಬೇಬಿ. ಸರಿ ಹೋಯ್ತು ಜೈ, ನೀವು ತುಂಬಾ ಕುಡ್ದಿದ್ದೀರಾ, ಅದಕ್ಕೆ ಯಾರನ್ನೋ ನೋಡಿ ಅವರು ಅಂತ ಅನ್ಕೊಂಡಿದ್ದೀರಾ. ಅವ್ರು ಇಲ್ಲಿ ಬರಕ್ ಹೇಗ್ ಸಾಧ್ಯ? ಸಾಧ್ಯ ಇದೆ ಬೇಬಿ. ನಾನು ಒಂದೇ ಸಲಿಗೆಲ್ಲ ನೋಡಿದ್ದು. ಕಣ್ಣು ಇಲ್ಲಿ ಹಿಂಗೆಲ್ಲ ಉಚ್ಕೊಂಡು ನೋಡ್ತಿದ್ದೀನಿ. ಅವಮ್ಮನೆ ಬಿಟ್ಟು ಅವ್ರ ತರಾನೇ, ಆದ್ರೆ ಅವ್ರಲ್ಲ. ಜೈ, ನೀವು ಕಾರೊಳಗೆ ಕೂತ್ಕೊಳ್ಳಿ. ಯಾರಾದ್ರೂ ನೋಡಿದ್ರೆ ಏನ್ ಕತೆ? ಇಲ್ಲ ಬೇಬಿ, ನೀನ್ ಏನಂದ್ರು ನಾನು ಹೋಗಲ್ಲ. ಭಾಗ್ಯಮ್ಮನ್ನ ಹಿಡ್ದಾಕ್ಲೇಬೇಕು ನಾನು ಇವತ್ತು. ಸರಿ ಹೋಯ್ತು, ಎಲ್ ಬಂದ್ ತಗ್ಲಾಕೊಂಡು ನೋಡಿ. ಇಲ್ಲೇ ನಿಂತ್ಕೊಳ್ಳಿ, ನಾನು ಪ್ರಸಾದ ಇಸ್ಕೊಂಡ್ ಬರ್ತೀನಿ. ಬೇಬಿ, ಸ್ವಲ್ಪ ಜಾಸ್ತಿ ಪ್ರಸಾದ. ಹಾ ಹಾ. ಅಮೃತಧಾರೆ, ನನ್ನ ಅಮೃತಧಾರೆ.